70ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಇಂದು ಘೋಷಣೆಯಾಗಿದ್ದು ಕನ್ನಡದ 2 ಚಿತ್ರಗಳು 4 ಪ್ರಶಸ್ತಿಯನ್ನ ತನ್ನ ಮುಡಿಗೇರಿಸಿಕೊಂಡಿದೆ. ಕಾಂತಾರ ಮತ್ತು ಕೆಜಿಎಫ್ 2 ಸಿನಿಮಾಕ್ಕೆ ರಾಷ್ಟ್ರೀಯ ಪ್ರಶಸ್ತಿ ಸಂದಿದೆ. ಸಂತಸವನ್ನ ಹಂಚಿಕೊಂಡಿದ್ದಾರೆ ನಿರ್ಮಾಪಕ ವಿಜಯ್ ಕಿರಗಂದೂರ್. ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡೋ ಮೂಲಕವಾಗಿ ಕೆಜಿಎಫ್ 3 ಸಿನಿಮಾ ಸುಳಿವನ್ನು ಕೂಡ ಈ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ ವಿಜಯ್. ಕೆಜಿಎಫ್ 3 ಸಿನಿಮಾದ ಪ್ಲಾನ್ ಕೂಡ ಇದೆ. 100% ಕೆಜಿಎಫ್ 3 ಮಾಡ್ತೀವಿ ಅಂತ ಪಬ್ಲಿಕ್ ಟಿವಿ ಜೊತೆಗೆ ನಿರ್ಮಾಪಕ ವಿಜಯ್ ಕಿರಗಂದೂರ್ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಕಾಂತಾರ ಮತ್ತು ಕೆಜಿಎಫ್ 2 ಸಿನಿಮಾಗೆ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿದ್ರ ಬಗ್ಗೆ ಏನು ಹೇಳಿದ್ದಾರೆ ನೋಡೋಣ. 70ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು ಘೋಷಣೆಯಾಗಿದ್ದಾವೆ. ಅದರಲ್ಲೂ ಕೂಡ ಕನ್ನಡದ 2 ಚಿತ್ರಗಳು ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿದ್ದಾವೆ. ಕಾಂತಾರ ಇರ್ಬೋದು, ಕೆಜಿಎಫ್ 2 ಇರ್ಬೋದು, 2 ಚಿತ್ರಗಳಿಗೂ ಕೂಡ ಪ್ರಶಸ್ತಿ ಬಂದಿದೆ. ಈ 2 ಚಿತ್ರಗಳ ನಿರ್ಮಾಪಕರಾಗಿರ್ತಕ್ಕಂಥ ವಿಜಯ್ ಕಿರಗಂದೂರ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತಾನೆ. ಸರ್, ಮೊದಲನೇದಾಗಿ ರಾಷ್ಟ್ರೀಯ ಪ್ರಶಸ್ತಿಗಳು ನಿಮ್ಮ ಚಿತ್ರಗಳಿಗೆ ಬಂದಿರೋದಕ್ಕೆ ಕಂಗ್ರ್ಯಾಚುಲೇಷನ್, ಏನು ಹೇಳ್ತೀರಾ ಸರ್? ಥ್ಯಾಂಕ್ ಯು ವೆರಿ ಮಚ್ ಮೇಡಮ್, ಥ್ಯಾಂಕ್ಸ್. ಮೊದಲನೇದಾಗಿ ತುಂಬ ಖುಷಿ ಆಗ್ತಾ ಇದೆ ಇದು ಬಂದಿರುವಂಥದ್ದು ನ್ಯಾಷನಲ್ ಅವಾರ್ಡ್. ಇದು ನಮ್ಮ ಕೆ ಜಿ ಎಫ್ ಮತ್ತು ಕಾಂತಾರ ಟೀಮಿಂದ ಎಲ್ಲ ನನ್ನ ಕನ್ನಡ ಜನತೆಗೂ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಅವತ್ತು ಅವ್ರು ಮಾಡಿರುವಂಥ ಸಪೋರ್ಟ್, ನಾವು ಈ ಮಟ್ಟಕ್ಕೆ ಬೆಳೆದಿರುವಂಥದ್ದು ನಮಗೆ ಆ ದಿನಗಳಲ್ಲಿ, ಅದು ಆಫರ್ ಕೋವಿಡ್ 2021 ಮುಗಿ 22 ರಿಲೀಸ್ ಮಾಡಿದಾಗ ಆಫ್ಟರ್ ಕೋವಿಡ್ ಆ ದೊಡ್ಡ ಮಟ್ಟಕ್ಕೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಸಪೋರ್ಟ್ ಮಾಡಿದಂಥ ನಮ್ಮ ಎಲ್ಲ ಕನ್ನಡ ಜನತೆಗೆ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮ ಮುಖಾಂತರ. ಓಕೆ ಸರ್, ಈಗ ಕಾಂತಾರ ಚಿತ್ರ ಅತ್ಯುತ್ತಮ ಮನೋರಂಜನಾ ಚಿತ್ರವಾಗಿ ಹೊರಹೊಮ್ಮಿದೆ ಸರ್. ಕಾಂತಾರ ಚಿತ್ರದ ನಟ ಕೂಡ ಅತ್ಯುತ್ತಮ ನಟ ಆಗಿ ಹೊರಹೊಮ್ಮಿದ್ದಾರೆ ಸರ್, ರಿಷಬ್ ಶೆಟ್ಟಿ ಸರ್. ಇದ್ರ ಬಗ್ಗೆ ಏನು ಹೇಳ್ತೀರಾ ಕಾಂತಾರ ಮೂವಿ ಬಗ್ಗೆ? ಕಾಂತಾರ ಬೆಸ್ಟ್ ಪಾಪ್ಯುಲರ್ ಫಿಲಿಮ್ ಇಂಡಿಯನ್ ನ್ಯಾಷನಲ್ ಅವಾರ್ಡ್ ಸಿಕ್ಕಿರೋದು ಒಂದು ಭಾಳ ಹೆಮ್ಮೆಯ ವಿಷಯ. ಎಂಟೈರ್ ಟೀಮ್ ಆ ದಿನ ಕೆಲಸ ಮಾಡಿರುವಂಥದ್ದು ಎಂಟೈರ್ ಟೀಮ್. ಒಬ್ಬ ಡೈರೆಕ್ಟರ್ ರಿಷಬ್ ಶೆಟ್ಟಿ ಇರ್ಬೋದು, ಆ್ಯಕ್ಟ್ರಾಗಿ ರಿಷಬ್ ಶೆಟ್ಟಿ ಕೂಡ, ಮತ್ತು DOP ಅರವಿಂದ್ ಇರ್ಬೋದು, ಎಲ್ಲ ರೈಟರ್ಸ್ ಇರ್ಬೋದು, ಕಾಸ್ಟ್ಯೂಮರ್ ಇರ್ಬೋದು, ಆರ್ಟ್ ಡೈರೆಕ್ಟರ್ ಇರ್ಬೋದು, ಮತ್ತು ಅಲ್ಲಿ ಮಾಡಿರೋಂಥ ಪ್ರೊಡಕ್ಷನ್ ಹೌಸ್, ಮತ್ತೊಂದು ಪ್ರತಿಯೊಂದು ಟೆಕ್ನಿಷಿಯನ್ ಮತ್ತು ಪ್ರತಿಯೊಬ್ಬ ಆ್ಯಕ್ಟರ್ಸ್ಗೂ ಸೇರಬೇಕಾಗಿರುವಂಥದ್ದು ಇದು ಬೆಸ್ಟ್ ಫಿಲಿಮು. ಇಟ್ಸ್ ನಾಟ್ ಓನ್ಲಿ ಪ್ರೊಡಕ್ಷನ್ ಹೌಸ್ ಇನ್ ಡೈರೆಕ್ಟರ್ಗೆ ಅಲ್ಲಿ ಸಂಬಂಧಪಟ್ಟಿದ್ದಲ್ಲ, ಎಂಟೈರ್ ಟೀಮ್ಗೆ ಮತ್ತು ಎಂಟೈರ್ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಸೇರಬೇಕಾಗಿರುವಂಥದ್ದು ಬೆಸ್ಟ್ ಫಿಲಿಮು. ಮತ್ತು ಕಾಂತಾರದಲ್ಲಿ ರಿಷಬ್ ಆ್ಯಕ್ಟ್ ಮಾಡಿರುವಂಥದ್ದು ತಮಗೆಲ್ಲರಿಗೂ ಗೊತ್ತಿದೆ. ಆ ನಟನೆಗೆ ಸಿಗಬೇಕಾಗಿರುವಂಥ ಗೌರವ ಇವತ್ತು ಸಿಕ್ಕಿರೋದು ಭಾಳ ಸಂತೋಷ ಆಗಿದೆ ಕಾಂತಾರಾಗಿ. ಅದೇ ರೀತಿ ಕೆ ಜಿ ಎಫ್ಗೂ ನಾವು ಇನ್ನೂ ಉತ್ತಮವಾಗಿ ನಿರ್ಮಿಸಿರುವಂಥ ಫಿಲಿಮು. ಅದಕ್ಕೆ ರೀಜಿನಲ್ ಬೆಸ್ಟ್ ಫಿಲಿಮ್ ಕೊಟ್ಟಿರೋದು ತುಂಬ ಸಂತೋಷ ಆಗಿದೆ. ಮತ್ತು ಬೆಸ್ಟ್ ಆ್ಯಕ್ಷನ್ಗೆ ಕೊಟ್ಟಿರೋವಂಥದ್ದು ತುಂಬ ಸಂತೋಷ. ಅದರಲ್ಲಿ ಯಶ್ ಮತ್ತು ಪ್ರಶಾಂತ್ ನೀಲ್ ಅವರಿಬ್ಬರು ಮಾಡಿರುವಂಥ ಪ್ಲ್ಯಾನಿಂಗ್ ಆಗ್ಬೋದು, ಕೆಲಸಗಳಾಗ್ಬೋದು, ಆ ಶ್ರಮಗಳಿಂದ ಮತ್ತು ಎಂಟೈರ್ ಟೀಮ್ ಶ್ರಮದಿಂದ ಬಂದಿರುವಂಥ ಅವಾರ್ಡ್ ಕೂಡ KGFಗೆ ಎಂಟೈರ್ ಟೀಮಿಂದ ಬಂದಿರುವಂಥದ್ದು KGFಗೆ ಅವಾರ್ಡ್. ಇವು 2 ಫಿಲಿಮು ಎಸ್ಪೆಷಲಿ ನಮ್ಮ ಬ್ಯಾನರಿಂದ ಬಂದಿರುವಂಥದ್ದು ನಮಗೆಲ್ಲ ಸಂತೋಷ ಆಗಿದೆ. ನಿಮ್ಮ ಮುಖಾಂತರ ಡೈರೆಕ್ಟಾಗಿ ಮತ್ತು ಇಂಡೈರೆಕ್ಟಾಗಿ ಸಪೋರ್ಟ್ ಮಾಡಿದಂಥ ಎಲ್ಲರಿಗೂ ನಮ್ಮ ಧನ್ಯವಾದಗಳು. ಈಗ KGF 2 ನಂತರದಲ್ಲಿ ನೆಕ್ಸ್ಟ್ ವರ್ಷನ್ ಏನಾದರೂ ಪ್ರೊಡಕ್ಷನ್ ಮಾಡೋ ಪ್ಲಾನ್ ಏನಾದರೂ ಇದೆಯಾ, ಅಥವಾ ಹೇಗೆ ಸರ್? KGF 3 ಬರುತ್ತೇನೋ ಅಂತ ನಿರೀಕ್ಷೆಯಲ್ಲಿ ತುಂಬ ಜನ ಇದ್ದಾರೆ, ಏನು ಹೇಳ್ತೀರಾ? ಖಂಡಿತ KGF 3 ಆಗೇ ಆಗುತ್ತೆ. ಕೆಲವು ದಿನಗಳಿಂದ ಅದು ಇದು ಮಾಡಬೇಕು ಅಂತ ಪ್ಲ್ಯಾನ್ ನಡೀತಾನೆ ಇದೆ. ಬಟ್ ಎಲ್ಲ ಟೈಮಿಂಗ್, ಎಲ್ಲರೂ ಬ್ಯುಸಿ ಇರೋ ಕಾರಣ, ಯಶೂ ಬೇರೆ ಬ್ಯುಸಿ ಇರೋ ಕಾರಣ ಮತ್ತು ಪ್ರಶಾಂತ್ ಬ್ಯುಸಿ ಇರೋ ಕಾರಣ ಮುಂದೆ ಹೋಗ್ಲಿಕ್ಕೆ ಆಗ್ತಾಯಿಲ್ಲ. ಎನಿ ಮೂಮೆಂಟ್ ಅದೊಂದು ಪ್ಲ್ಯಾನ್ ಆಗುತ್ತೆ, ಆಗಿ ಮುಂದೆ ಹೋಗ್ತೀವಿ. ಖಂಡಿತ KGF 3 ಆಗೇ ಆಗುತ್ತೆ. ಓಕೆ ಸರ್, ಇನ್ನು ಕಾಂತಾರ ನೆಕ್ಸ್ಟ್ ವರ್ಷನ್ ಬಗ್ಗೆ ಏನು ಹೇಳ್ತೀರಾ ಸರ್? ಕಾಂತಾರ ಆಲ್ರೆಡಿ ಪ್ರೀಕ್ವಲ್, ಕಾಂತಾರ 1 ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಒಂದು 30 ಭಾಗ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಇಯರ್ ಮಿಡ್ಡಲ್ಲಿ ಅದನ್ನು ನೀವು ನೋಡ್ಬೋದು. ಓಕೆ ಸರ್, ಈ ಒಂದು ಅವಾರ್ಡ್ ಘೋಷಣೆ ಆದಮೇಲೆ ನೀವು ರಿಷಬ್ ಶೆಟ್ಟಿ ಅವ್ರ ಜೊತೆ ಇರ್ಬೋದು, ಯಶ್ ಅವ್ರ ಜೊತೆ ಮಾತಾಡುವಂಥ ಪ್ರಯತ್ನ ಮಾಡಿದ್ರೆ ಹೇಗೆ ಸರ್? ಈಗ ಜಸ್ಟ್ 1 ಅವರ್ ಆಯ್ತಲ್ಲ ಅನೌನ್ಸ್ ಆಗಿ, ಜಸ್ಟ್ 1-2 ನಿಮಿಷ ಯಶ್ ಅವರು ಫೋನ್ ಮಾಡಬೇಕಿತ್ತು. ಯಶ್ ಅವರೇ ಫೋನ್ ಮಾಡಿದರು. ಯಶ್ ಅವ್ರ ಜೊತೆನೂ ಮಾತಾಡಿದೆ, ಪ್ರಶಾಂತ್ ಹತ್ರನೂ ಮಾತಾಡಿದೆ, ರಿಷಬ್ ಹತ್ರನೂ ಮಾತಾಡಿದೆ, ನಮ್ಮ DOP ಅರವಿಂದ್ ಹತ್ರನೂ ಮಾತಾಡಿದೆ, ಮತ್ತು
ನಮ್ಮ KGF ಭುವನ್, ರವಿ ಬಸೂರ್, ಅಜನೀಶ್, ಕಾಂತಾರ ಎಲ್ಲರ ಹತ್ರನೂ ಮಾತಾಡಬೇಕು. ಇನ್ನೂ ಟೈಮೇ ಆಗಿಲ್ಲ. ಎಲ್ಲರಿಗೂ ಹತ್ರನೂ ಈಗ ಮಾತಾಡಬೇಕು. ಮತ್ತೆ ಎಲ್ಲರಿಗೂ ಫೋನ್ ಮಾಡಿ ಈಗ ಮಾತಾಡ್ತಾರೆ. ಸರ್, ನೆಕ್ಸ್ಟು ಏನೆಲ್ಲ ಪ್ಲಾನ್ಸ್ಗಳಿದ್ದಾವೆ ಸರ್ ನಿಮ್ಮ ಹೊಂಬಾಳೆ ಫಿಲ್ಮ್ಸ್ ವತಿಯಿಂದ? ನೆಕ್ಸ್ಟ್ ಕನ್ನಡ ಜನತೆಗೆ ಮತ್ತೆ ಯಾವ್ಯಾವ ಫಿಲ್ಮ್ಗಳನ್ನ ಕೊಡಲಿಕ್ಕೆ ಇಷ್ಟಪಡ್ತೀರಾ? ಬೆಸ್ಟ್ ಫಿಲಿಮ್ಸ್ ಕೊಡಲಿಕ್ಕೆ 100% ಪ್ರಯತ್ನ ಪಡ್ತೀವಿ ನಮ್ಮ ಬ್ಯಾನರಿಂದ. ಮತ್ತು ನಮ್ಮ ಕನ್ನಡ ಚಿತ್ರರಂಗದಿಂದನೂ ತುಂಬ ಪ್ರೊಡಕ್ಷನ್ ಹೌಸ್ ಆಗ್ಬೋದು, ತುಂಬ ರೈಟ್ರುಗಳಾಗ್ಬೋದು, ಡೈರೆಕ್ಟರ್ಸ್ ಆಗ್ಬೋದು, ಆರ್ಟಿಸ್ಟ್ಗಳು ತುಂಬ ಪ್ರಯತ್ನ ಪಡ್ತಾ ಇದ್ದಾರೆ. ಮುಂದಿನ ದಿನಗಳು ಖಂಡಿತ ಕನ್ನಡ ಚಿತ್ರರಂಗದಿಂದ ಒಳ್ಳೊಳ್ಳೆ ಫಿಲಿಮ್ಗಳು ಬರೋದಂತೂ ಖಂಡಿತ ಬಂದೇ ಬರುತ್ತೆ. ಒಳ್ಳೆಯದಾಗೇ ಆಗುತ್ತೆ. ಓಕೆ ಸರ್, ಫೈನಲಿ ಕರ್ನಾಟಕದ ಜನತೆಗೆ ಏನು ಹೇಳ್ತೀರಾ ಸರ್? ತುಂಬ ಥ್ಯಾಂಕ್ಸ್. ನಿಮ್ಮ ಸಪೋರ್ಟಿಂದ ಈ 4 ನ್ಯಾಷನಲ್ ಅವಾರ್ಡ್ ಬಂದಿರೋದು ನಿಮ್ಮ ಆಶೀರ್ವಾದ ಮತ್ತು ನಿಮ್ಮ ಉತ್ಸವದಿಂದ ನಮಗೆ ಕೊಟ್ಟಿರುವಂಥ ಪ್ರೋತ್ಸಾಹಕ್ಕೆ ತುಂಬ ಧನ್ಯವಾದಗಳು. ಇದಿಷ್ಟು ಕಾಂತಾರ ಹಾಗೂ KGF 2ನ ನಿರ್ಮಾಪಕರಾಗಿರ್ತಕ್ಕಂಥ ವಿಜಯ್ ಕಿರಂಗಂದೂರವರ ಮಾತು. ಕ್ಯಾಮ್ರಾ ಪರ್ಸನ್ ಅಕ್ಷಯ್ ಜೊತೆ ಅರುಣಾ, ಪಬ್ಲಿಕ್ ಟಿವಿ, ಬೆಂಗಳೂರು.